ಶಕುಂತಲಾ ಅವರೇ, ನಿಮ್ಮ ಮಗಳಿಂದ ನನ್ನ ಮಗ ನೆಮ್ಮದಿ ಕಳ್ಕೊಂಡು ಒದ್ದಾಡ್ತಿದ್ದಾನೆ. ಕೂತ್ರು ನಿಂತ್ರು ಅವಳ ಸೇಫ್ಟಿದೆ ಯೋಚನೆ. ಅವನ ಲೈಫನ್ನೇ ಒತ್ತೆ ಇಟ್ಟು ಆ ಕ್ರಿಮಿನಲ್ ಹಿಡಿತೀನಿ ಅಂತ ಕೂತಿದ್ದಾನೆ. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಇವಳಿದ್ರೆ ತಾನೇ ನಮಗೆ ಟೆನ್ಷನ್. ಕರ್ಕೊಂಡು ಹೋಗಿ ನಿಮ್ಮನೇಲೆ ಇಟ್ಕೊಳ್ಳಿ. ಐ ಕಾಂಟ್ ಅಫೋರ್ಡ್ ಟು ಲೂಸ್ ಮೈ ಸನ್. ಅಮ್ಮ, ಇದು ಯಾವ ತರ ಡಿಸಿಷನ್ ಅಮ್ಮ? ನನ್ನನ್ನ ಹೇಳ್ದೆ ಕೇಳ್ದೆ ನೀನ್ ಎಲ್ಲ ನೀನ್ ಕೇಳೇ ಮಾಡ್ಬೇಕಾ? ನಾನು ನಿಂಗೆ ಹೇಳೋಷ್ಟು ಹೇಳ್ದೆ. ನನ್ನ ಮಾತನ್ನ ನೀನ್ ಸೀರಿಯಸ್ ಆಗಿ ತಗೊಳಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನ ಮಾಡ್ತಾ ಇದ್ದೀನಿ. ಇವತ್ತಿಂದ ಇವಳು ಇಲ್ಲಿರಬಾರ್ದು. ಹೊಟ್ಟೋಗ್ಲಿ ಅವ್ರ ಅಪ್ಪನ ಮನೆಗೆ. ಬೇಕಾದ್ರೆ ಅವರು Z+ ಸೆಕ್ಯೂರಿಟಿ ಇಟ್ಕೊಂಡು ಅವಳ ಮಗಳನ್ನ ಕಾಪಾಡ್ಲಿ. ನೀವ್ ಹೇಳ್ತಿರೋದು ನೋಡಿದ್ರೆ ಅವಳು ಸೇಫ್ಟಿಗೋಸ್ಕರ ನನ್ನ ಮನೆಗೆ ಕಳಿಸ್ತಿರೋ ಹಾಗೆ ಕಾಣಿಸ್ತಿಲ್ಲ. ಅದ್ರ ಹಿಂದೆ ಬೇರೆ ಏನೋ ಪ್ಲಾನ್ ಇದ್ದಾಗಿದೆ. ಪ್ಲಾನ? ಯಾವ ಪ್ಲಾನು? ಅವಳನ್ನ ಇಲ್ಲಿಂದ ಓಡಿಸ್ತಿರೋ ತರ ಕಾಣಿಸ್ತಾ ಇದೆ. ಹಾಗೆ ಓಡಿಸ್ಬೇಕು ಅಂತಿದ್ರೆ ಪ್ಲಾನ್ ಮಾಡಿ ಓಡಿಸಲ್ಲ. ಡೈರೆಕ್ಟ್ ಆಗಿ ನಿಮ್ಮ ಮುಖಕ್ಕೆ ಹೇಳಿ ನಿಮ್ಮ ಮನೆಗೆ ಕಳಿಸ್ತೀನಿ. ಅದು ಶಕುಂತಲಾದೇವಿ ಅಂದರೆ. ನನಗೆ ಬೆನ್ ಹಿಂದೆ ಎಲ್ಲ ಪ್ಲಾನ್ ಮಾಡೋಕ್ಕೆ ಬರೋಲ್ಲ. ನೋಡಿ, ನಿಮ್ಮ ಮಗಳಿಂದ ನನ್ನ ಮಗ ಮೆಂಟಲಿ ಸಫರ್ ಆಗ್ತಾ ಇದ್ದಾನೆ. ನನಗೆ ಅದೆಲ್ಲ ಇಷ್ಟ ಆಗೋಲ್ಲ. ಅದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ನಿಮ್ಮ ಮಗಳು ನಿಮ್ಮ ಜೊತೆಲೇ ಇರಲಿ. ಇವಳಿಲ್ಲಿರೋದು ಇವಳಿಗೇನೋ ಆಗೋದು. ಅದಕ್ಕೆ ನೀವು ನಮ್ಮನ್ನು ಹೊಣೆ ಮಾಡೋದು, ಆಮೇಲೆ ಇಲ್ಲಿ ಬಂದು ದೊಂಬಿ ಮಾಡೋದು, ನನಗದೆಲ್ಲ ಇಷ್ಟ ಆಗೋಲ್ಲ. ಎಲ್ಲ ಸರಿ ಹೋದ್ಮೇಲೆ ಅಲ್ಲೇ ಇಟ್ಕೋತಿರೋ ಅಥವಾ ವಾಪಸ್ ಕಳಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸದ್ಯಕ್ಕಂತೂ ಅವಳು ಇಲ್ಲಿ ಇರಬಾರ್ದು ಅಂದರೆ ಇರಬಾರ್ದು ಅಷ್ಟೆ. ಮತ್ತೆ ನನ್ನ ಮಾತು ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರಲ್ಲ, ಅವರೇ ಮಾತಾಡಲಿ. ನಕ್ಷತ್ರ, ನಿಮ್ಮ ಅತ್ತೆ ಹೇಳ್ದಂಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಮ್ಮನೆಯಲ್ಲಿ ಬಂದಿರು. ನಕ್ಷತ್ರ ಎಲ್ಲಿಗೂ ಹೋಗ್ತಲ್ಲ. ಹಲೋ ಸರ್. ಆಗಲೇ ಹೇಳ್ದಂಗೆ ಚಂದ್ರಶೇಖರ್ ಮನೆ ಎಂಟರ್ ಆಗೋಕ್ಕಾಗಲ್ಲ. ಪ್ಲ್ಯಾನ್ ಚೇಂಜ್ ಮಾಡ್ಕೋಬೇಕು. ಏನು ಸರ್? ಚಂದ್ರಶೇಖರ್ ಮನೆ 4 ದಿಕ್ಕಲ್ಲೂ CCTV ಕ್ಯಾಮರಾಸ್ ಇದೆ. ನಾವು ಯಾವ ಕಡೆ ನೋದ್ರೂ ಕ್ಯಾಪ್ಚರ್ ಆಗ್ತೀವಿ. ಸೊ ಲೆಫ್ಟ್ ಕಾರ್ನರ್ ಕ್ಯಾಮ್ರಾಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ನಾನು ಅಲ್ಲಿಂದ ಒಳಗಡೆ ಹೋಗಬೇಕು. ಅದನ್ನು ನಾನು ನೋಡ್ಕೋತೀನಿ ಸರ್. ಆ ಬಾಗಿಲಿಂದ ಒಳಗಡೆ ಹೋದರೆ ಅಲ್ಲಿಂದ ಎಲ್ಲ ರೂಮ್ಸ್ಗೂ ಎಂಟ್ರಿ ಇದೆ. ಈ ಸಲ ಏನು ಮಾಡ್ತಾ ಇದ್ದೀರಾ ಸರ್? ಇಷ್ಟು ದಿನ ಅವಳನ್ನ ಎತ್ಕೊಂಡು ಹೋಗಿ ಎಲ್ಲೋ ಬಿಟ್ಟು ಬರ್ತಿದ್ದೆ. ಬಟ್ ಫಾರ್ ಅ ಚೇಂಜ್ ಅವ್ರ ಅಪ್ಪನ ಕಣ್ಮುಂದೆನೇ ಅವಳಿಗೆ ನರ್ಕ ತೋರಿಸ್ತೀನಿ. ಒದ್ದಾಡಬೇಕು ಅವಳು. ಅಯ್ಯೋ ಸರ್, ಏನು ಮಾಡ್ತಾ ಇದ್ದೀರಾ ಅಂತಾದರೂ ಹೇಳಿ ಸರ್. ಏಯ್, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡು. ಒಟ್ಟಿನಲ್ಲಿ ಈ ಸಲ ಮಗಳ ಅವಸ್ಥೆ ನೋಡಿ ಆ ಚಂದ್ರಶೇಖರ್ ಕಣ್ಣಲ್ಲಿ ರಕ್ತ ಸುರಿಬೇಕು. ಹಾಗೆ ಮಾಡ್ತೀನಿ. ಇನ್ಯಾವ ಡೌಟು ಇಲ್ಲ, ಇಷ್ಟು ದಿನ ನಕ್ಷತ್ರದ ಮೇಲೆ ಅಟ್ಯಾಕ್ ಮಾಡ್ತಿದ್ದಿತ್ತು ಇವನೇ. ಸರಿಯಾಗಿ ಕೇಳಿಸ್ಕೊ. ಅಪ್ಪಿ ತಪ್ಪಿ ಎಲ್ಲಾದ್ರೂ ಬಾಯಿ ಬಿಟ್ಟಿಯೋ ಇಷ್ಟೊತ್ತು ಜೈಲ್ಗೆ ಹೋಗ್ತೀನಿ ಅಂತ ಭಯ ಪಡ್ತಿದ್ಯಲ್ಲ, ಅದಕ್ಕೆ ಅವಕಾಶನೇ ಇರಲ್ಲ. ಸ್ಪಾಟಲ್ಲೇ ಹೋಗ್ಬಿಡ್ತೀಯ. 3ನೇ ಅವ್ರಿಗೇನಾದ್ರು ವಿಷಯ ಗೊತ್ತಾದ್ರೆ ನಿನ್ನ ಜೊತೆ ಅವರು ಮೇಲಕ್ಕೆ ಹೋದ್ರು ಅಂತ ಅರ್ಥ. ಜೀವ ಸಹಿತ ಉಳಿಸೋ ಮಾತೇ ಇಲ್ಲ.
ಸರ್ ಇಲ್ಲ ಸರ್, ನಾನು ಯಾರಿಗೂ ಹೇಳಲ್ಲ ಸರ್. ಸರ್ ನನಗೇನು ಮಾಡಬೇಡಿ ಸರ್. ಭೂಪತಿ ಏನ್ ಮಾತಾಡ್ತಿದ್ಯಾ? ಇವಳು ನಿನ್ ಜೊತೆ ಇರ್ಬೇಕಾ? ಹೌದಮ್ಮ, ಇದೆಲ್ಲ ಸಾಲ್ವ್ ಆಗೋವರೆಗೂ ಅವಳು ನನ್ನ ಜೊತೆನೇ ಇರಬೇಕು, ಎಲ್ಲಿಗೂ ಕಳಿಸ್ತಾ ಇಲ್ಲ. ಭೂಪತಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಅವಳು ಇಲ್ಲಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ತಾನೇ ತಲೆನೋವು. ನಮ್ಗೆ ಯಾಕೆ ಬೇಕು ಅದೆಲ್ಲ? ಅವ್ರ ಮಗಳು, ಅವ್ರ ಪ್ರಾಬ್ಲಮ್ ಅವರೇ ನೋಡ್ಕೊಳ್ಳಿ. ಅವ್ರ ಮಗಳು ಆಗಿದ್ಲು, ಆದ್ರೆ ನಾನು ತಾಳಿ ಕಟ್ಟಿದ ಗಳಿಗೆಯಿಂದ ಅವಳು ನನ್ನ ಹೆಂಡತಿ, ನನ್ನ ಜವಾಬ್ದಾರಿ ನಮ್ಮ. ಈಗ ಅವಳು ನಮ್ಮ ಮನೆಯಿಂದ ಹೊರಗಡೆ ಹೋಗಿದ ತಕ್ಷಣ ನಾವು ಸೇಫ್ ಆಗಿರ್ತೀವಿ ಅಂತ ಅವಳನ್ನ ಕಳ್ಸೋದು ಏನ್ ಚೆನ್ನಾಗಿ ಕಾಣಿಸುತ್ತೆ ಹೇಳು? ನೀನು ಹೇಳೋದೆಲ್ಲ ಸರಿ ಭೂಪತಿ, ಆದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಅವಳನ್ನ ನಮ್ಮ ಮನೆ ಕಳಿಸ್ಕೊಡು, ಅವಳ ಸೇಫ್ಟಿಗೋಸ್ಕರ. ನಿಮ್ ಮಗಳು ಸೇಫ್ ಆಗಿ ಇಲ್ಲೇ ಇರ್ತಾಳೆ ಸರ್. ಸೇಫ್ ಆಗಿರೋ ತರ ನಾನ್ ನೋಡ್ಕೋತೀನಿ. ಅದು ಹಾಗಲ್ಲ ಭೂಪತಿ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲೇ ಇರಲಿ ಅಂತ. ಅತ್ತೆ, ಕಳ್ಸಲ್ಲ ಅಂದ್ಮೇಲೆ ಕಳ್ಸಲ್ಲ ಅಷ್ಟೇ. ನಕ್ಷತ್ರ, ನೀನಾದರೂ ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಬಾರೆ. ಇದೆಲ್ಲ ನೀನು ಸೇಫ್ ಆಗಿರಬೇಕು ಅಂತ ಪುಟ್ಟ. ಯಾವ ಹೆಣ್ಣಿಗಾದ್ರೂ ತನ್ನ ಗಂಡನ ಮನೆಗಿಂತ ಭದ್ರವಾದ ಜಾಗ ಬೇರೆ ಯಾವ್ದಿರುತ್ತೆ? ಅದೇನಾಗುತ್ತೋ ಆಗ್ಲಿ, ಅದ್ಯಾರು ಬರ್ತಾರೋ ಬರ್ಲಿ, ನಾನು ಎಲ್ಲೂ ಹೋಗಲ್ಲ. ಇಲ್ಲೇ ಭೂಪತಿ ಜೊತೆನೇ ಇರೋದು. ನಕ್ಷತ್ರ ಹೇಳಿದ್ದು ಕೇಳಿಸ್ತಲ್ವಾ ಸರ್? ಅಮ್ಮ ನಿಮ್ಮನ್ನ ಕರೆಸಿ ತೊಂದರೆ ಆಗಿದ್ರೆ ಸಾರಿ, ಹೊರಡ್ಬೋದು. ಭೂಪತಿ, ನನ್ನ ಮಾತು ಕೇಳು. ನಾನು ಇದನ್ನೆಲ್ಲ ನೀನು ಒಳ್ಳೇದಕ್ಕೆ ಅಮ್ಮ, ಐ ಆಮ್ ಸಾರಿ ಅಮ್ಮ. ಕೆಲವೊಂದು ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ನಾನಿವತ್ತು ಪರಿಸ್ಥಿತಿಗೆ ಹೆದರ್ಕೊಂಡು ಇವಳನ್ನ ಕಳ್ಸಿಕೊಟ್ರೆ ನನ್ನಂತ ಹೇಳಿ ಇನ್ಯಾರು ಇರಲ್ಲಮ್ಮ. ನಮ್ಗೆ ಯಾಕೆ ಬೇಕು ಅಂತ ಇವಳನ್ನ ಕಳ್ಸಿಕೊಟ್ರೆ ನಿನ್ನ ಈ ಮನೆ ಮರ್ಯಾದೆ ಏನಾಗ್ಬೇಕು? ಪ್ಲೀಸ್ ಅರ್ಥ ಮಾಡ್ಕೊಂಡು. ಇವಳು ನಮ್ಮನೆ ಜವಾಬ್ದಾರಿ, ನಮ್ಮ ಜವಾಬ್ದಾರಿ. ಅಂಡ್ ಇವಳನ್ನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಬೇರೆಯವ್ರ ಹೆಲ್ಪಿನ ಅವಶ್ಯಕತೆನೂ ಇಲ್ಲ. ಸರಿ, ನೀನಿಷ್ಟು ಹೇಳಿದ್ಮೇಲೆ ನನ್ನ ಮಗಳು ನಿನ್ನನ್ನು ಬಿಟ್ಟು ಬರಲ್ಲ ಅಂದಮೇಲೆ ನಾನಿನ್ನು ಒತ್ತಾಯ ಮಾಡಲ್ಲ. ನಾವು ಹೊರಡ್ತೀವಿ. ಹುಷಾರು ಪುಟ್ಟ, ಏನಾದರೂ ಇದ್ದರೆ ಕಾಲ್ ಮಾಡು ಆಯಿತಾ? ಈ ಅಮ್ಮನ ಮರಿಬೇಡ. ನೀನೇನು ಯೋಚನೆ ಮಾಡಬೇಡಮ್ಮ, ಭೂಪತಿ ಇದ್ದಾನಲ್ವಾ, ನನಗೇನು ಭಯ ಇಲ್ಲ. ಹಲೋ, ಹಾಂ. ಎಲ್ಲಿದೆಯೋ ಕಂದ? ಜಸ್ಟ್ ಇವಾಗ ಮನೆಗೆ ಬಂದೆ. ಏನೂ ತೊಂದರೆ ಆಗಲಿಲ್ಲ ತಾನೆ? ನಾನು ಆ ಥರ ಏನೂ ಆಗಿಲ್ಲ, ಸೇಫಾಗಿ ಹೋಗಿ ಬಂದೆ. ಹೌದು, ನೀನೇನು ಡಲ್ ಆಗಿದ್ಯಾ? ಏನಾಯಿತು? ಏನಿಲ್ಲ ಬಿಡು. ಅರೆ, ಏನು ಹೇಳಮ್ಮ, ನಿನ್ನ ವಾಯ್ಸ್ ಕೇಳಿಸಿದ್ರೆ ಗೊತ್ತಾಗ್ತಿದೆ ಏನೋ ನಡೆದಿದೆ. ಯಾರು ಏನು ಮಾಡಿದ್ರು? ಬಿಸ್ನೆಸ್ ಪ್ರಾಬ್ಲಮ್ಮಾ? ಬಿಸ್ನೆಸ್ಗೋಸ್ಕರ ನಿಮ್ಮಮ್ಮ ತಲೆ ಕೆಡಿಸ್ಕೊಂಡಿರೋದು ನೀನು ಯಾವತ್ತಾದರೂ ನೋಡಿದ್ಯಾ? ನನ್ನ ನೆಮ್ಮದಿ ಹಾಳು ಮಾಡೋಕ್ಕೋಸ್ಕರನೇ ಈ ಮನೆಗೊಬ್ಳು ಬಂದು ಕೂತಿದ್ದಾಳಲ್ಲ, ಎಲ್ಲ ಅವಳಿಂದಾನೆ. ಸರಿ, ನಿಮ್ಮಪ್ಪನ ಮನೆಗಾದರೂ ಹೋಗು ಅಂತ ಕಳ್ಸಕ್ಕೆ ನೋಡಿದ್ರೆ ಅವಳು ಹೋಗ್ತಿಲ್ಲ, ನಿಮ್ಮಣ್ಣ ಭೂಪತಿನೂ ಕಳ್ಸಕ್ಕೆ ಒಪ್ತಿಲ್ಲ. ಇಲ್ಲೇ ಇರಲಿ, ನಾನೇ ನೋಡ್ಕೋತೀನಿ ಅಂತಾನೆ. ಒಂದು ಕಡೆ ನೀನು, ಇನ್ನೊಂದು ಕಡೆ ಭೂಪತಿ. ಅವನು ನೆಮ್ಮದಿ ಇಲ್ಲದೆ ಒದ್ದಾಡ್ತಿದ್ದಾನೆ. ಇನ್ನೊಂದು ಕಡೆ ನೀನು ಹೇಗಿದೆಯೋ ಏನೋ ಅಂತ ನನಗೆ ಚಿಂತೆ. ನನಗೆ ನಿಮ್ಮಿಬ್ರದೇ ಯೋಚನೆ ಆಗಿದೆ ಮೌರ್ಯ. ಅವನಂತೂ ತೀರಾ ನನ್ನ ಮಾತೆ ಕೇಳಲ್ಲ ಅಂತಾನೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ನಿಂಗೆ ಹೇಳಲಿಲ್ವಾ? ನಾನೆಲ್ಲ ಆರಾಮಾಗಿದ್ದೀನಮ್ಮ. ತಾಯಿ ಸಂಕಟ ನಿಂಗೆ ಅರ್ಥ ಆಗಲ್ಲ ಬಿಡು. ಇವತ್ತು ಹೋದ ಕೆಲಸ ಏನಾಯಿತು? ಶ್ವೇತಾ ಸಿಕ್ಕಲ್ಲ?
ಮಾತಾಡ್ಸಿದ್ಯಾ? ಅಮ್ಮ ನೀನು ಹೇಳಿದ್ಮೇಲೆ ನಾನು ಹೋಗ್ದಲೇ ಇರ್ತೀನಾ? ಹೋಗಿದ್ದೆ, ಮೀಟ್ ಆದೆ. ಥ್ಯಾಂಕ್ ಯು ಕಂದ. ಏನು ಅನ್ನಿಸ್ತು? ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಅವಳಿಗೇನು ಅರ್ಜೆಂಟ್ ಕೆಲಸ ಅಂತ ಸ್ವಲ್ಪ ಹೊತ್ತಲ್ಲೇ ಹೊರಟೋದ್ಲು. ನಿನ್ಗೇನು ಅನ್ನಿಸ್ತು ಅದನ್ನು ಹೇಳು. ನಿನ್ನ ಸೆಲೆಕ್ಷನ್ ಅಂದಮೇಲೆ ಕೇಳಬೇಕಾ? ಶೀ ಈಸ್ ಪ್ರಿಟಿ, ನೋಡೋಕೆ ಚೆನ್ನಾಗಿದ್ದಾಳೆ, ಬಟ್ ಮಾತಾಡೋಕ್ಕಾಗಲಿಲ್ಲ ಅಷ್ಟೇ. ಇಟ್ಸ್ ಓಕೆ, ಮೇ ಬಿ ನೆಕ್ಸ್ಟ್ ಟೈಮ್. ಆಲ್ ರೈಟ್. ಶ್ವೇತಾ ಏನೇನೋ ಕಾಂಪ್ಲಿಕೇಶನ್ಸಲ್ಲಿ ಸಿಕ್ಕಾಕ್ಕೊಂಡಿದ್ದಾಳೆ. ಜಾಸ್ತಿ ಸ್ಟ್ರೆಸ್ ಕೊಡದೆ ಆರಾಮಾಗಿ ಮುಂದುವರ್ಸಿದ್ರೆ ಆಯಿತು. ಸರಿ ಕಣೋ, ಹುಷಾರು. ನನಗೆ ಹೇಳ್ದೆ ಕೇಳದೆ ಎಲ್ಲೆಲ್ಲೋ ಹೋಗಬೇಡ. ಏನಮ್ಮ ಪ್ರತಿ ಸಲ ಅದನ್ನೇ ಹೇಳ್ತೀಯ? ನಾನು ಎಲ್ಲಿಗೆ ಹೋಗ್ತೀನಿ? 24 ಗಂಟೆ ಮನೆಯಲ್ಲೇ ಇರ್ತೀನಿ. ಗುಡ್. ಟೇಕ್ ಕೇರ್. ಬಾಯ್ ಕಂದ. ಬಾಯ್ ಅಮ್ಮ. ಅಮ್ಮ ಏನಂತೆ ಶ್ವೇತಾ ಮೇಡಮು ಮತ್ತೆ ಬಾಸು ಏನೆಲ್ಲ ಮಾತಾಡ್ಕೊಂಡ್ರಂತೆ? ಇಬ್ರಿಗೂ ಓಕೆನಾ? ನಿಂಗೆ ಯಾಕೆ ಅಷ್ಟೊಂದು ಅರ್ಜೆಂಟು? ಇನ್ನೂ ಈಗ ಮೀಟ್ ಮಾಡಿದ್ದಾರೆ. ಓಕೆನಾ ಅಂದರೆ ನಾನೇನು ಹೇಳಿ? ಅಯ್ಯೋ ಅದು ಹಂಗಲ್ಲಮ್ಮ, ನೋಡ್ತಿರಂಗೆ ಅದೇನೋ ಗೊತ್ತಾಗುತ್ತಂತಲ್ಲ, ಅದೇನೋ ಕನೆಕ್ಷನು, ವೈಬ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಅಯ್ಯೋ ಅದೇನೇನು ಇದೆ ಅಂತಲ್ಲಮ್ಮ. ಶ್ವೇತಾ ಮೇಡಮ್ ಏನು ಹೇಳಿದ್ರಂತೆ? ಗೊತ್ತಿಲ್ಲ. ಫೋನ್ ಮಾಡಿ ಕೇಳಿ ಅಮ್ಮ. ಅವಳಿಗೆ ಸ್ವಲ್ಪ ಟೈಮ್ ಬೇಕು ಮುನ್ನ. ನಾನು ಯಾವುದಕ್ಕೂ ಅವಸರ ಮಾಡಲ್ಲ. ಒಂದು ರಿಲೇಷನ್ಶಿಪ್ ಬಿಟ್ಟು ಇನ್ನೊಂದು ರಿಲೇಷನ್ಶಿಪ್ಪನ್ನು ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತು. ಅದು ನಿಜನೇ ಅಮ್ಮ. ಒಂದು ವೇಳೆ ಶ್ವೇತಾ ಮೌರ್ಯನ ಒಪ್ಕೊಂಡ್ರೆ ನನಗಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನಿನ್ ಜುಟ್ಟು ನಿನ್ ಗುಟ್ಟು ಎರಡು ನನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆಷ್ಟು ಸಾಕು. ಕೊಡಿ, ನಾನೇ ತೆಕ್ಕೊಡ್ತೀನಿ. ಈ ಆಂಗಲಿಂದ ಪರ್ಫೆಕ್ಟ್. ಈ ಆಂಗಲ್ ಚೆನ್ನಾಗಿದೆ. ಈ ಕಡೆ ಬನ್ನಿ, ಸ್ವಲ್ಪ ಬನ್ನಿ ಈ ಕಡೆ. ಪರ್ಫೆಕ್ಟ್. ಬನ್ನಿ. ಈ ಆಂಗಲಿಂದ ನಮ್ಮನೆ ಕರೆಕ್ಟಾಗಿ ಕಾಣುತ್ತೆ. ಇರಿ ಇರಿ ಇನ್ನೊಂದು. ಬೈ ದ ವೇ, ಒಂದು ಸೆಲ್ಫಿ ಅಲ್ಲ, ಸೆಲ್ಫಿ ತೆಗೆದ್ರೆ ನಾನು ಅಂತ ಕನ್ಫರ್ಮ್ ಆಗುತ್ತೆ ಅಂತ ಅಷ್ಟೇ. ಆ ಕಡೆ ಹೋಗಿ, ಆ ಕಡೆ ಹೋಗಿ ಬೇಗ. ವಾವ್, ಯಾವ ಫೋನ್ ಇದು? ಸೆಲ್ಫೀಸ್ ಎಲ್ಲ ಇಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್. ತಗೋ, ಫೋಟೋಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡು. ತಗೊಳ್ಳಿ. ಅಂದ್ರೆ ಇಷ್ಟು ದಿನ ಮರೇಲಿ ನಿಂತು ಆಟ ಆಡಿದ್ದು ನೀನೇ ಅಂತ ಒಪ್ಕೊಳ್ತೀಯ? ಭೂಪತಿ ನಕ್ಷತ್ರನ ಕಿಡ್ನಾಪ್ ಮಾಡಿದ್ದು, ಅವ್ರಿಗೆ ತೊಂದರೆ ಕೊಟ್ಟಿದ್ದು ನೀನೇ ತಾನೆ? ವಾವ್, ವೆರಿ ಗುಡ್ ಶ್ವೇತಾ. ಅವ್ರು ಯಾರಿಗೂ ಗೊತ್ತಾಗದೆ ಮಿಸ್ಟ್ರಿಯಾಗಿ ಉಳ್ಕೊಂಡಿದ್ದು ನನ್ನ ಸೀಕ್ರೆಟ್ ನಿನಗೆ ಗೊತ್ತಾಯ್ತು ನೋಡು. ಬ್ರಿಲಿಯಂಟ್. ನನ್ನ ಅಮ್ಮ ನೋಡಿದ್ರೆ ಹುಡುಗಿ ಬರ್ತಿದ್ದಾಳೆ, ಮಾತಾಡು, ಮದುವೆ ಮಾಡ್ಕೊ ಅಂತಿದ್ದಾರೆ. ನೀನು ನೋಡಿದ್ರೆ ನನ್ನ ಸೀಕ್ರೆಟ್ಗೆ ಕೈ ಹಾಕಿದ್ಯಾ? ನಮ್ಮಿಬ್ಬರ ಮಧ್ಯ ಇಂಥದ್ದೊಂದು ಸಿಚುವೇಶನ್ ಬರುತ್ತೆ. ನಿನ್ನ ಫಸ್ಟ್ ಮೀಟಲ್ಲಿ ನಮ್ಮಿಬ್ಬರಿಗೂ ಲವ್ ಆಗೋ ಬದಲು ನೀನು ಕೊಲೆ ಆಗ್ಬೋದು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಶ್ವೇತಾ.